ನಿಮ್ಮ ಲೈಫಲ್ಲಿ ಅವ್ರನ್ನ ಬ್ಲ್ಯಾಕ್ ಮಾಡಿ, ಯಾರು ನಿಮಗೆ ಮೋಸ ಮಾಡಿದ್ದಾರೆ. ಆ ಪೇನ್ ತುಂಬ ನಮಗೆ ಕಷ್ಟ ಕೊಡ್ತಾ ಇರುತ್ತೆ. ಲೈಕ್ ಅದನ್ನು ಒಪ್ಕೊಳಕ್ಕೆ ಆಗ್ತಿರಲ್ಲ. ಸ್ವಲ್ಪ ದಿನ ಅಷ್ಟೇ, ಅದು ಲೈಫ್ ಟೈಮ್ ಹಾಗೆ ಇರಲ್ಲ. ಸ್ವಲ್ಪ ದಿನ ನಮ್ಗೆ ಕಷ್ಟ ಅನ್ನಿಸ್ತಾ ಇರುತ್ತೆ. ಜಗತ್ತು ಏನು ಕೇಳ್ತಾ ಇರುತ್ತೆ ಅಂತ ಹೇಳಿದ್ರೆ, ಸಕ್ಸಸ್ಫುಲ್ ಆದಂಥ ವ್ಯಕ್ತಿನ ಕೇಳುತ್ತೆ. ಮೋಸ ಹೋದ್ಮೇಲೆ ಏನು ಮಾಡಬೇಕು? ಇದು ದೊಡ್ಡ ಕ್ವಶನ್ ಮಾರ್ಕ್. ಎಷ್ಟೋ ಜನಗಳು ಕ್ವಶನ್ ಮಾರ್ಕ್ಸ್. ಇವತ್ತು ಎಷ್ಟೋ ಜನ ಮೋಸನೇ ಹೋಗಿರೋದು. 99% ಮೋಸ ಹೋಗಿರೋದೇ ಇದು ಸತ್ಯ. ಸೊ ಮೋಸ ಹೋದ್ಮೇಲೆ ಏನು ಮಾಡೋಕ್ಕೆ ಸಾಧ್ಯ? ಈಗ ಅಲ್ಲೇ ಇದೆ. ಮೋಸ ಹೋಗಿದ್ದೀರಾ ಅಂತ ನೀವೇ ಕ್ವಶನನ್ನು ಕೇಳ್ತಿದ್ದೀರಾ. ಎಷ್ಟೋ ಜನ ಡೈರೆಕ್ಟ್ ಮೆಸೇಜ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ. ಮೋಸ ಹೋದ್ಮೇಲೆ ಏನೂ ಮಾಡಬೇಕಾಗಿಲ್ಲ. ಸಿಂಪಲ್. ಫಸ್ಟು ನಿಮ್ಮಲ್ಲಿ ಬದಲಾವಣೆ ತಂದ್ಕೊಳ್ಳಿ. ಏನು ಬದಲಾವಣೆ ತಂದ್ಕೊಬೇಕು? ನಿಮ್ಮ ಆರೋಗ್ಯ, ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿ. ಅದಾದಮೇಲೆ ನಿಮ್ಮ ಮನಸ್ಥಿತಿ, ನಿಮ್ಮ ಆತ್ಮಸಾಕ್ಷಿ, ನಿಮ್ಮ ಯೋಚನೆಗಳು. ಆ್ಯಂಡ್ ನೀವು ಹೀಗೆ ಹೊರಟಿದ್ರಿ ಒಂದು ರೋಡಲ್ಲಿ, ಲೈಫ್ ಅನ್ನೋ ರೋಡಲ್ಲಿ ಹೊರಟಿದ್ರಿ. ಅದ್ರ ಮಧ್ಯೆ ಯಾರೋ ಸಿಕ್ಕಾಗ ಆ ಗುಂಗಲ್ಲೇ ಇದ್ರಿ. ಕರೆಕ್ಟ್? ಸೊ ಎಲ್ಲೋ ಹೊರಟಿರೋರು ಯಾವುದೋ ಒಂದು ಗುಂಗಲ್ಲಿ ಸಿಕ್ಕಾಕೊಂಡ್ರಿ. ಅದಾದಮೇಲೆ ಗುಂಗು ಬಿಟ್ಟು ಹೋಯ್ತು. ನಿಮ್ಗೆ ಯಾವುದೋ ಒಂದು ಗುಂಗೇನು ಹಿಡಿದಿದ್ದಿಲ್ಲ, ಬಿಟ್ಟು ಹೋಯಿತು. ನೆಕ್ಸ್ಟ್ ಎಲ್ಲಿಗೆ ಹೊರಟಿದ್ರೆ ಅದನ್ನ ರೀಕಾಲ್ ಮಾಡ್ಕೊಳ್ಳಿ, ನೆನಪು ಮಾಡ್ಕೊಳ್ಳಿ. ಬದಲಾವಣೆ ಅಂತ ಹೇಳಿದ್ರೆ ನಿಮ್ಮ ಗುರಿಯ ಕಡೆಗೆ, ನಿಮ್ಮ ಸಾಧನೆ ಕಡೆ ಹೋಗಿ. ಜಗತ್ತು ಏನು ಕೇಳ್ತಾ ಇರತ್ತೆ ಅಂತ ಹೇಳಿದ್ರೆ, ಸಕ್ಸಸ್ಫುಲ್ ಆದಂಥ ವ್ಯಕ್ತಿನ ಕೇಳುತ್ತೆ, ಗೆದ್ದಿರ್ತಕ್ಕಂಥ ವ್ಯಕ್ತಿನ ಕೇಳುತ್ತೆ. ಇವತ್ತು ಸಮಾಜ ಅವ್ರನ್ನ ಒಪ್ಕೊಳ್ತಾರೆ. ಸೊ ಗೆದ್ದಂಥ ವ್ಯಕ್ತಿಗೆ ಬೆಲೆ ಇದೆ ಸಮಾಜದಲ್ಲಿ. ಕರೆಕ್ಟ್? ಆ ಕಾರಣಕ್ಕೆ ನಿಮ್ಮ ಲೈಫು ನೀವು ಗೆಲ್ಲಬೇಕು ಅಂದರೆ ನೀವು ಸಾಧನೆಯತ್ತ ಮೂವ್ ಆಗಿ. ಈಗ ಬಿಟ್ಟು ಹೋಗಿರ್ತಕ್ಕಂಥ ದಿನ ನಿನ್ನೆದು. ಮುಗಿದು ಹೋಗಿರ್ತಕ್ಕಂಥ ದಿನಗಳ ಬಗ್ಗೆ ಯಾವುದೇ ಕಾರಣಕ್ಕೆ ಯೋಚನೆ ಮಾಡಿಕೊಡೋದು. ಆ ಪೇನ್ ತುಂಬ ನಮಗೆ ಕಷ್ಟ ಕೊಡ್ತಾ ಇರುತ್ತೆ. ಲೈಕ್ ಅದನ್ನು ಒಪ್ಕೊಳಕ್ಕೆ ಆಗ್ತಿರಲ್ಲ. ಸ್ವಲ್ಪ ದಿನ ಅಷ್ಟೇ, ಅದು ಲೈಫ್ ಟೈಮ್ ಹಾಗೆ ಇರಲ್ಲ. ಸ್ವಲ್ಪ ದಿನ ನಮ್ಗೆ ಕಷ್ಟ ಅನ್ನಿಸ್ತಾ ಇರುತ್ತೆ. ಒಂದು ಯಾವುದೋ ಒಂದು ಪೇನ್ ಬಂದಾಗ ಅದು ಒಂದು ಪೀರಿಯಡ್ ಅಂತ ಇರುತ್ತೆ. ಅಲ್ಲಿ ತನಕ ನಮಗೆ ತುಂಬ ಕಷ್ಟ ಆಗ್ತಿರುತ್ತೆ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಕಷ್ಟ ತಗೊಳ್ಳಿ. ಅದಾದಮೇಲೆ ಸರಿ ಹೋಗುತ್ತೆ. ಓಕೆ? ಬದಲಾವಣೆ ಕಡೆ ಹೊರಡಿ. ನೆಕ್ಸ್ಟ್ ಪಾಯಿಂಟ್, ಅವ್ರ ನಂಬರ್ನ ಬ್ಲಾಕ್ ಮಾಡಿ. ಫಸ್ಟು ನಂಬರ್ನ ಬ್ಲ್ಯಾಕ್ ಮಾಡಿ, ಮನಸ್ಸಲ್ಲಿ ಬ್ಲ್ಯಾಕ್ ಮಾಡಿ, ಯೋಚನೆಯಲ್ಲಿ ಬ್ಲ್ಯಾಕ್ ಮಾಡಿ, ನಿಮ್ಮ ಲೈಫಲ್ಲಿ ಅವ್ರನ್ನ ಬ್ಲ್ಯಾಕ್ ಮಾಡಿ, ಯಾರು ನಿಮಗೆ ಮೋಸ ಮಾಡಿದ್ದಾರೆ. ಅವಾಗ ಮಾತ್ರ ನೀವು ಮುಂದಿನ ದಾರಿ ಕಾಣಲಿಕ್ಕೆ ಸಾಧ್ಯ. ಈಗ ನೀವು ಮುಂದೆ ಅವರನ್ನು ಇಟ್ಕೊಂಡು ಮುಂದೆ ಅಚೀವ್ಮೆಂಟ್ ಕಡೆ ನೋಡಬೇಕಂದ್ರೆ ಪಾಸಿಬಿಲಿಟಿ ಭಾಳ ಕಮ್ಮಿ ಇದೆ. ಸೊ ಯಾರು ನಿಮಗೆ ಅಡ್ಡವಾಗಿದ್ದಾರೆ ಅಂದರೆ ಮೋಸ ಮಾಡಿದ್ದಾರೆ, ಅವ್ರನ್ನ ಬ್ಲ್ಯಾಕ್ ಮಾಡಿ ಸೈಡ್ ತೆಗೆದಾಕಿ ನೀವು ಮುಂದೆ ಮೂವ್ ಆನ್ ಆಗಿ. ಸೆಕೆಂಡ್ ಪಾಯಿಂಟ್ ಇದು. ಯಾಕೆ ಅಂತ ಹೇಳಿದ್ರೆ, ನಿಮಗೆ ಸ್ಪಷ್ಟತೆ ಗುರಿ ಮೇಲೆ ಇರಲಿ, ನಿಮ್ಮ ಬದುಕಿನ ಮೇಲೆ ಇರಲಿ. ರೈಟ್? ಬದುಕಿನ ಮೇಲೆ ಸ್ಪಷ್ಟತೆ ಇದ್ದಾಗ ನಿಮಗೆ ನಿಮ್ಮ ಬದುಕೇ ಕಾಣುತ್ತೆ ವಿನ, ನೀವು ಅದನ್ನು ಯಾರೋ ನಿಮ್ಗೆ ಮೋಸ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ನಿಮ್ಮ ಫೋಕಸ್ ಇತ್ತಂದರೆ ಅವರೇ ಕಾಣ್ತಾರೆ, ನಿಮ್ಮ ಬದುಕು ನಿಮಗೆ ಕಾಣೋದಿಲ್ಲ. ಅವರೇ ಕಂಡಾಗ ಬರೀ ಎಲ್ಲೋ ಮೂಲೆ ಕೂತ್ಕೊಂಡು ಹಂಗೆ ಅಳ್ತಾ ಇರೋದು, ಕೂತ್ಕೊಳ್ತಿರೋದು, ಹಾರಾಡ್ತಿರೋದು ಎಲ್ಲ ಕಾಣ್ತಿರುತ್ತೆ. ಸೊ ಬೇಡ. ಲೈಫ್ ಒಂದು ಸಲ ಸಿಗುತ್ತೆ, ಮತ್ತು ಪುನಃ ಸಿಗಲ್ಲ. ಎಷ್ಟೋ ವಯಸ್ಸಾಗಿರುತ್ತೆ, ಇನ್ನೆಷ್ಟೋ ವಯಸ್ಸು ಮಾತ್ರ ಇಲ್ಲಿರೋಕ್ಕೆ ಸಾಧ್ಯ ಇದೆ. ಜಸ್ಟ್ ಒಂದು ಕ್ಷಣಿಕ ಈ ಭೂಮಿ ಮೇಲೆ ನಾವುಗಳಿರೋದು ಕೆಲವೇ ವರ್ಷಗಳು ಮಾತ್ರ ಅಲ್ವಾ. ಸೊ ಆ ಕಾರಣಕ್ಕೆ ಪ್ರಾಕ್ಟಿಕಲಿಗೆ ಬನ್ನಿ, ಭ್ರಮೆನೆಲ್ಲ ಬದುಕಬೇಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ನಿಮ್ಮ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಬಗ್ಗೆ ಅಂದರೆ ಏನು? ಫಸ್ಟ್ ನಿಮ್ಮ ಆರೋಗ್ಯ ಹೇಗಿದೆ ಅದನ್ನು ಯೋಚನೆ ಮಾಡಿ. ಮಾನಸಿಕ ಮತ್ತು ದೈಹಿಕ ಆರೋಗ್ಯ, ನಿಮ್ಮ ಆತ್ಮಸಾಕ್ಷಿ, ನಿಮ್ಮ ಯೋಚನೆಗಳು, ನಿಮ್ಮ ಬದುಕು ಎಲ್ಲಿದೆ, ನಿಮ್ಮ ಪರಿಸ್ಥಿತಿಗಳು ಏನಿದೆ, ನಿಮ್ಮ ತಂದೆ ತಾಯಿಗಳು ಹೇಗಿದ್ದಾರೆ, ಅಣ್ಣ ತಮ್ಮಂದಿರು ಹೇಗಿದ್ದಾರೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಇದು ನಿಮ್ಮ ಬಗ್ಗೆ ಯೋಚನೆ ಮಾಡುವಂಥದ್ದು. ಬದುಕು ನಿಮ್ಮದಿನ ಮೇಲೆ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡಿ. ಅವ್ರ ಬಗ್ಗೆ ಯೋಚನೆ ಮಾಡಿ. ಅವ್ರಿಗೇನು ಅನುಕೂಲ ಇದೆಯೋ ಅವರೊಟ್ಟಿಗೆ ಹೊರಟು ಹೋದ್ರು. ಅವರ ಅವಶ್ಯಕತೆ ಮೇಲೆ ಅವ್ರು ನಿಮ್ಮನ್ನು ಚೀಟ್ ಮಾಡಿ ಹೋದರು. ಈಗ ನೀವು ನಿಮ್ಮ ಅವಶ್ಯಕತೆಗೆ ಬದುಕೆಲ್ಲ ನಿಂತಿರೋದು ಅವರವ್ರ ಅವಶ್ಯಕತೆ ಮೇಲೆ ನಿಂತ್ಕೊಂಡಿದೆ ಬದುಕು. ಕರೆಕ್ಟ್? ಒಂದು ಹೋಟ್ಲಿಗೆ ಹೋಗ್ತೀವಿ ಅಂದರೆ ಹೊಟ್ಟೆಪಾಡಿಗೋಸ್ಕರ, ಅಂದರೆ ಹೊಟ್ಟೆ ಹಸಿತಾ ಇರುತ್ತೆ, ನಮಗೆ ಅವಶ್ಯಕತೆ ಇರುತ್ತೆ, ಹೋಗಿ ತಿಂತೀವಿ ನಾವು. ಅಥವಾ ಯಾರ್ದೋ ಫ್ರೆಂಡ್ಸ್ ಒಟ್ಟಿಗೆ ಮಾತಾಡ್ತೀವಿ ಅಂದರೆ ಅಲ್ಲೂ ಕೂಡ ಅಷ್ಟೇ ನಮ್ಮ ಅವಶ್ಯಕತೆ ಇರುತ್ತೆ. ಅಂದರೆ ನಮ್ಮ ಕಷ್ಟ ಸುಖಗಳಿಗೆ ಅದರಲ್ಲೂ ಕೂಡ ಎಲ್ಲದರಲ್ಲೂ ಕೂಡ ನಮ್ಮ ಅವಶ್ಯಕತೆ ಇದ್ದಾಗ ಒಂದು ಫ್ರೆಂಡ್ನ ಸೆಲೆಕ್ಟ್ ಮಾಡೋದು. ಎಲ್ಲ ಡಿಪೆಂಡ್ ಆಗೋದೇ ಒಂದು ಅವಶ್ಯಕತೆ ಮೇಲೆ. ಮೊದಲನೇದಾಗಿ ಸ್ವಾರ್ಥ ಕಾಣ್ತಿರುತ್ತೆ. ಅದಕ್ಕೆ ನೀವು ಕೂಡ ಅವಶ್ಯಕತೆಗೆ ಯೋಚನೆ ಮಾಡಿ. ಅದರಲ್ಲೂ ಒಳ್ಳೆತನದ ಮೇಲೆ ಅವಶ್ಯಕತೆ ಯೋಚನೆ ಮಾಡಿ. ಅದಕ್ಕೆ ಹೇಳ್ತಿರೋದು. ಮೋಸ ಹೋದ್ಮೇಲೆ ಏನೂ ದೊಡ್ಡ ಲಾಜಿಕ್ ಇಲ್ಲ, ಎಲ್ಲೋ ಏನೂ ಮಾಡಬೇಕಾಗಿಲ್ಲ. ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆಗಳು ಮಾಡ್ಕೊಳ್ತಾ ಹೋದ್ರೆ ದೊಡ್ಡ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ. ಎಲ್ಲೋ ದೊಡ್ಡ ಮೇಧಾವಿಗಳು ಹೇಳ್ತಾರೆ, ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನ ಇಡ್ತಾ ಹೋದರೆ ದೊಡ್ಡ ಮೈಲಿಗಲ್ಲನ್ನು ತಲುಪಬಹುದಂತೆ. ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡ್ಕೊಂಡಾಗ ಲೈಫಲ್ಲಿ ದೊಡ್ಡ ಬದಲಾವಣೆಗಳು ಆಗ್ಲಿಕ್ಕೆ ಸಾಧ್ಯ ಇದೆ, ಪಾಸಿಬಿಲಿಟಿ ಇದೆ. ಅದಕ್ಕೆ ಮೋಸ ಹೋದ್ಮೇಲೆ ನಿಮ್ಮಲ್ಲಿ ಬದಲಾವಣೆ ಆಗಲಿ, ಅವರ ನಂಬರ್ನ ಬ್ಲಾಕ್ ಮಾಡಿ, ಅವ್ರನ್ನ ನಿಮ್ಮ ಲೈಫಿಂದ ಬ್ಲಾಕ್ ಮಾಡಿ ಹಾಕಿ. ನೆಕ್ಸ್ಟು ನಿಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿ. ಈ 3 ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿ. ಡೆಫಿನೆಟ್ಲಿ ಸ್ನೇಹಿತರೆ. ಬಟ್ ಇವತ್ತು ಹೇಳಿದ್ದೀನಿ, ನಾಳೆಗೆ ಆಗ್ಬಿಡುತ್ತೆ. ನೋ, ಇಟ್ ಟೇಕ್ ಲಿಟಲ್ ಬಿಟ್ ಟೈಮ್. 3 ತಿಂಗಳು 6 ತಿಂಗಳು ಟೈಮ್ ತೊಗೊಳುತ್ತೆ. ಎಷ್ಟೋ ವರ್ಷದ ನೆನಪುಗಳು ಹಂಗೆ ಹೋಗ್ಬಿಡಲ್ಲ, ಟೈಮ್ ತೊಗೊಳುತ್ತೆ. ಅಲ್ಲಿ ತನಕ ಸ್ವಲ್ಪ ಅದನ್ನು ಹಂಗೆ ಮ್ಯಾನೇಜ್ ಮಾಡ್ತಾ ನಿಮ್ಮ ಗುರಿ ಕಡೆ ಫೋಕಸ್ ಮಾಡ್ತಾ ಹೋಗಿ. ನಿಮ್ಮ ಲೈಫ್ ಕಡೆ ಯೋಚನೆ ಮಾಡಿ. ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ನಿಮಗೇನು ಅನ್ನಿಸ್ತು ವಿಡಿಯೋ ಬಗ್ಗೆ? ಪಾಯಿಂಟ್ಸ್ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಆ್ಯಂಡ್ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಮಸ್ತೆ, ಥ್ಯಾಂಕ್ ಯು, ಬಾಯ್.